ಹಲೋ ಸ್ನೇಹಿತರೆ, ಎಲ್ಲರಿಗೆ ಸ್ವಾಗತ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಏನಪ್ಪ ಇವತ್ತು ಇಷ್ಟು ಬೇಗ ವಿಡಿಯೋ ತೋರಿಸ್ತಾ ಇದ್ದೀರಿ ಅಂತಾರೆ ಏನಲ್ಲ. ಖಾಜಾ ಸ್ಪೈಸಿ ವೆರೈಟಿ ಫುಡ್ನ ತೋರಿಸ್ತೀನಿ ನಾನು. ಅದಕ್ಕೆ ಮೊದಲು ಮಿಕ್ಸಿಗೆ ಹಾಕೋಬೇಕು ಸ್ವಲ್ಪ ಚಿಲ್ಲಿ ಅಂದರೆ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಜೀರಿಗೆ ಅನ್ನ ಹಾಕ್ಕೊಂಡು ರುಬ್ಕೋಬೇಕು ನಾವು. ಖಾಜಾ ಸ್ವೀಟ್ ಮಾಡೋದನ್ನು ಕೇಳಿದ್ದೀರಾ, ಅದೇ ಥರ ಇದನ್ನು ಸ್ಪೈಸಿಯಾಗಿ ಮಾಡೋದು. ಸ್ವಲ್ಪ ಧನಿಯಾನ ಹಾಕ್ಕೊಂಡಿದ್ದೀನಿ, ಆಮೇಲೆ ಪೂರ್ತಿ ರುಬ್ಕೊಂಡು ಪೌಡರ್ ಮಾಡ್ಕೊಂಡಿದ್ದೀನಿ. ಇವಾಗ ಗೋಧಿ ಹಿಟ್ಟು 2 ಕಪ್ ತೊಗೋಬೇಕು. ನೀವು ಜಾಸ್ತಿ ಜನ ಇದ್ದರೆ ಮನೆಯಲ್ಲಿ ಸ್ವಲ್ಪ ಜಾಸ್ತಿನೇ ತೊಗೋಬೇಕು. ಆಲ್ಮೋಸ್ಟ್ 2 ಕಪ್ಪಿಗೆ ತುಂಬ ಜಾಸ್ತಿ ಆಗುತ್ತೆ. ನೀವು ನ್ಯೂಕ್ಲಿಯರ್ ಫ್ಯಾಮಿಲಿ ಇದ್ದರೆ ಕೇವಲ 1 ಕಪ್ ಸಫಿಸಿಯೆಂಟ್ ಆಗುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದು ತುಂಬ ಸ್ಪೆಷಲ್ ಆ್ಯಂಡ್ ವೆರೈಟಿ ಫುಡ್. ನೀವೆಲ್ಲ ಸ್ವೀಟನ್ನ ತಿಂದು ನೋಡಿರ್ತೀರ, ಎಲ್ಲನೂ ಜಾಸ್ತಿ ಸ್ವೀಟ್ ತಿನ್ನೋಕ್ಕಾಗಲ್ಲಲ್ಲ. ಸೊ ಅದಕ್ಕೆ ಸ್ಪೈಸಿ ಹೊಸ ಫುಡ್ ಇದು. ಸೊ ಹೊಸ ಈವ್ನಿಂಗ್ ಸ್ನ್ಯಾಕ್ಸ್ ಇದು. ನೀವು ಮನೇಲಿ ಒಂದು ಸಾರಿ ಟ್ರೈ ಮಾಡ್ಬೋದು. ಸೊ ಸ್ವಲ್ಪ ನಾದ್ಕೊಳ್ಳಿ. ಆಮೇಲೆ ನೀವು ಆವಾಗಲೇ ಪೌಡರ್ ಮಾಡಿ ಇಟ್ಕೊಂಡಿದ್ರಲ್ವ, ಧನಿಯಾ ಹಾಕಿ ಆಮೇಲೆ ಮೆಣಸಿನ್ಕಾಯಿ ಹಾಕಿ ಅದನ್ನು ಇವಾಗ ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಂಪ್ಲೀಟಾಗಿ ನಾದ್ಕೋಬೇಕು. ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ನಾದ್ಕೋತೀರಲ್ವ, ಅದೇ ರೀತಿ ನಾದ್ಕೋಬೇಕು ಚೆನ್ನಾಗಿ. ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಏನಾದರೂ ಕಳಿಸಿ, ಸ್ನ್ಯಾಕ್ಸು, ಆಮೇಲೆ ಬ್ರೇಕಿಗೆ ಟೈಮ್ ಇರುತ್ತಲ್ವ, ಸೊ ಆವಾಗ ಫ್ರೂಟ್ಸ್ ಜೊತೆಗೆ ಈ ಥರ ಸ್ಪೈಸಿಯಾಗಿ ಸ್ವೀಟ್ಸು ಕಳಿಸಿದ್ರೆ ತುಂಬ ಖುಷಿ ಪಡ್ತಾರೆ. ಮನೆಯಲ್ಲಿ ಇದನ್ನು ಮಾಡಿಟ್ಟು ಡಬ್ಬಿಯಲ್ಲಿ ಕೂಡ ಇಡ್ಬೋದು. ಅಂದರೆ ಒಂದು ವಾರ ತನಕ ಏನು ಇಡೋಂಗಾಗಲ್ಲ, ಒಂದು 3 to 4 days ಇಟ್ಕೋಬೋದು ನಾವು. ಸೊ ನೋಡಿ, ಫೈನಲಿ ಹಿಟ್ಟನ್ನ ನಾದಿದ್ದೀನಿ. ನಾನು ನಾದ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟಿದ್ದೀನಿ. ಒಂದು 5 ನಿಮಿಷ ಬಿಡಬೇಕು. ಆಮೇಲೆ ಈ ಕಡೆ ನಾನು ಒಂದು ಕಡಾಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಕರಿಯೋಕ್ಕೆ. ಆಮೇಲೆ ಇದರದ್ದು ಒಳ್ಳೆ ಯೂಸ್ಫುಲ್ ಏನಂದರೆ, ನಾವು ಎಣ್ಣೆ ಎಷ್ಟು ಹಾಕಿರ್ತೀವಲ್ಲ ಅಷ್ಟೇ ಇರುತ್ತೆ, ಅಂದರೆ ಜಾಸ್ತಿ ಎಣ್ಣೆ ತೊಗೊಳ್ಳಲ್ಲ. ಸೊ ಇದರಿಂದ ಬಾಡಿಗೇನು ಹಾರ್ಮ್ಫುಲ್ ಇಲ್ಲ, ಯಾಕಂದರೆ ಎಣ್ಣೆ ಹಾಗೇ ಇರುತ್ತೆ. ಸೊ ಅದರ ಸಲುವಾಗಿ ಸೊ ಇದು ಕೂಡ ದೇಹಕ್ಕೆ ತುಂಬ ಒಳ್ಳೆಯದಲ್ವ. ಸೊ ಇವಾಗ ನಾನು ಹಿಟ್ಟನ್ನು ನೆಂದಾಗಿದೆ, ಒಂದು 5 ನಿಮಿಷ ಬಿಟ್ಬಿಟ್ಟು ಸಣ್ಣದಾಗಿ ಉಳ್ಳೆ ಮಾಡ್ಕೊಂಡಿದ್ದೀನಿ ಚಪಾತಿ ಮಾಡ್ಕೊಳ್ಳೋಕೆ. ಹಿಂಗೆ ಸ್ವಲ್ಪ ಕೆಳಗಡೆ ಹಿಟ್ಟು ಹಾಕಿ ತಿದ್ಕೋತಾ ಇದ್ದೀನಿ. ಹಿಟ್ಟು ಯಾಕೆ ಹಾಕಬೇಕು ಅಂದರೆ ಅದು ದೊಡ್ಡದಾಗಬೇಕಲ್ವ. ಸೊ ಎಣ್ಣೆ ಹಚ್ಚಿದ್ರೆ ಅದು ದೊಡ್ಡದಾಗಲ್ಲ, ಹೀಗಲ್ಲ. ಸೊ ಅದ್ರ ಸಲುವಾಗಿ ಎಣ್ಣೆನ ಹಚ್ಚಬೇಕು. ನೀವು ತಿಳು ತೊಗೋತಿದ್ರು ತಿಳು ತೊಗೋಬೋದು. ನಿಮಗೆ ಪದ್ರ ಬೇಕು ಅಪ್ಪ ಅಂದರೆ ಸ್ವಲ್ಪ ಸೋಡಾ ಹಾಕೋಬೋದು. ಇವಾಗ ಸ್ವಲ್ಪ ತೊಗೊಂಡು ಚೆನ್ನಾಗಿ ರೋಲ್ ಮಾಡ್ಕೊರಿ. ನೀವು ಚಪಾತಿ ರೋಲ್ ಇವೆಲ್ಲ ಕೇಳಿರ್ತಿರಲ್ಲ, ಈ ಥರ ನಾನು ತೋರಿಸಿದೆ ನೋಡಿ. 2 ಹ್ಯಾಂಡ್ ಯೂಸ್ ಮಾಡಿಕೊಂಡು ರೋಲ್ ಮಾಡಿಕೊಂಡು ಚಾಕುವಿಂದ ಈ ಥರ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನೀವು ಚಿಕ್ಕದಾಗಿ ಕಟ್ ಮಾಡ್ಕೊತಿದ್ರೆ ಕಟ್ ಮಾಡ್ಕೊಳ್ಳಿ. ಒಂದೇ ಟಿಪ್ಸು, ಈ ಥರ ಪ್ರೆಸ್ನೂ ಮಾಡ್ಬೋದು. ನಿಮಗೆ ಪ್ರೆಸ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಬೆಳ್ಳುಣ್ಣಿಯಿಂದ ಒಂದು ಸಾರಿ ಆ ಕಡೆ ಒಂದು ಸಾರಿ ಈ ಕಡೆ ಒಂದು ಸಾರಿ ತಿದ್ದಿದ್ರೆ ಮುಗೀತು, ಅದೇ ಶೇಪಲ್ಲೇ ಬರುತ್ತೆ. ಇದನ್ನು ನೀವು ಪದರಾಗಿ ಬರಬೇಕು ಅಂದರೆ ಸೋಡಾ ಕೂಡ ಯೂಸ್ ಮಾಡ್ಬೋದು. ಬೇಕಿಂಗ್ ಸೋಡಾ ಕೇಳಿದಿರಲ್ವ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಕಂಪ್ಲೀಟಾಗಿ ನಾನು ಒಂದು ಒಮ್ಮೆಲಿಗೆ 2 ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆಲಿ ಹಾಕೋಕ್ಕೆ. ಸೊ ಒಂದೇ ಟೈಮ್ ಹಾಕಿದ್ರೆ ಎಣ್ಣೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಸೊ ಅದ್ರ ಸಲುವಾಗಿ 2 ಚಪಾತಿ ಮಾಡ್ಕೊಂಡ್ಬಿಟ್ಟು ಎಲ್ಲ ಪೀಸಸ್ನೂ ಹಾಕಿದ್ದೀನಿ. ಸೊ ನೀವು ಇಲ್ಲ ಸಾಂದ್ ಕಡಾಯಿ ಎಣ್ಣೆಯಲ್ಲಿ ಇಟ್ಕೊಂಡು ಒಂದೊಂದೇ ಚಪಾತಿದು ಹಾಕ್ತಿದ್ರೆ ಪೀಸಸ್ಗಳು ಒಳ್ಳೆಯದು. ಸೊ ನೋಡಿ, ನಾನು ಮತ್ತೆ ರೋಲ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ರೀತಿ ಮತ್ತೆ ಬೆಳ್ಳುಳ್ಳಿ ತೊಗೊಂಡು ತೆತ್ತಾ ಇದ್ದೀನಿ. ನೋಡಿ, ಇವಾಗ ಎಣ್ಣೆ ಆಲ್ಮೋಸ್ಟ್ ಕಾಯ್ದಿದೆ. ಸೊ ಎಣ್ಣೆ ಕಾಯ್ದಿದೆ ಇಲ್ಲ ಅಂತ ಒಂದು ಸಣ್ಣದು ಪೀಸ್ ಬಿಟ್ಟು ನೋಡಿ. ಸಣ್ಣದು ಅಂದರೆ ಒಂಚೂರು ಪೂರ್ತಿ ಸ್ಮಾಲ್ ಪೀಸ್ನ ಬಿಟ್ಟು ನೋಡಿ, ಎಣ್ಣೆ ಕಾಯ್ದಿದೆ ಅಂತ ಗೊತ್ತಾಗುತ್ತೆ. ಸೊ ಇಲ್ಲ ಅಂದರೆ ಡೈರೆಕ್ಟ್ ನೀವು ಒಂದು ಪೀಸ್ ಹಾಕ್ತಿದ್ರೆ ಹಾಕ್ಬೋದು, ಏನು ತೊಂದರೆ ಇಲ್ಲ.
ಆಲ್ಮೋಸ್ಟ್ ಆಲ್ ಒಂದು ನೋಡಿ ನಾನು ಒಂದು ಪೀಸ್ ಹಾಕಿ ನೋಡಿದ್ದೀನಿ. ಕಾಯ್ದಾದ ಕೂಡಲೇ ಮಾಡಿಟ್ಟು ಎಲ್ಲ ಪೀಸಸ್ನೂ ಹಾಕಿದ್ದೀನಿ. ಮಿನಿಮಮ್ ಇದನ್ನು ಒಂದು 5ರಿಂದ 10 ನಿಮಿಷ ತನಕ ಕರಿಬೇಕು. ಯಾಕಂದರೆ ಇದು ಸ್ವಲ್ಪ ಹಿಟ್ಟು ದಪ್ಪ ಇರುತ್ತಲ್ವ, ಸೊ ಅದ್ರ ಸಲುವಾಗಿ ತುಂಬ ಹೊತ್ತು ಕರಿಬೇಕು ಇದಕ್ಕೆ. ಯಾಕಂದರೆ ಬೇಗ ಕರೆದ್ವಿ ಅಂದರೆ ಹಾಗೆ ಹಸಿಯಾಗಿರುತ್ತೆ. ಸೊ ಅದ್ರ ಸಲುವಾಗಿ ಒಂದು ಮಿನಿಮಮ್ 5 ನಿಮಿಷ ತನಕ ಆದರೂ ಕರಿಬೇಕು. ಒಂದು ಸ್ವಲ್ಪ ಅವೆಲ್ಲ ಇಟಂಗಿ ಕಲರ್ ಬರೋ ತನಕ ಕರಿಬೇಕು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ಪೈಸಿ ಸ್ವೀಟ್ಸು. ಆಮೇಲೆ ಶುಗರ್ ಪೇಷಂಟ್ ಎಲ್ಲ ಇರ್ತಾರಲ್ಲ, ಸೊ ಅವರಿಗೆ ಇದೇ ಥರ ಶುಗರ್ದು ಅಂದರೆ ಸಕ್ಕರೆ ತಿನ್ನೋಕ್ಕಾಗಲ್ಲ, ಸ್ವೀಟ್ ತಿನ್ನೋಕ್ಕಾಗಲ್ಲ. ಸೊ ಅದ್ರ ಸಲುವಾಗಿ ಅವರಿಗೆ ಸ್ಪೈಸಿ ಮಾಡಿಕೊಡೋದು. ಆಮೇಲೆ ಸಡನ್ನಾಗಿ ನಿಮಗೆ ಏನೋ ಮಾಡೋಕ್ಕೆ ಬೇಕಾಗಿದೆ, ಸಮೋಸಕ್ಕೂ ಟೈಮ್ ತಗುತ್ತೆ. ಬಟಾಟೆ ಆಮೇಲೆ ಬಟಾಣಿ ಎಲ್ಲನೂ ಕುದಿಸ್ಬಿಟ್ಟು, ಸೊ ಮಿನಿಮಮ್ ಒಂದು 10ರಿಂದ 15 ನಿಮಿಷ ಟೈಮ್ ತೊಗುತ್ತೆ. ಸೊ ಇದನ್ನು ತುಂಬ ಈಸಿ, ಕೇವಲ 5 ನಿಮಿಷದಲ್ಲಿ ಮಾಡ್ಬೋದು. ನೋಡಿ ರೆಡಿ ಆಗಿಬಿಡ್ತು. ಫೈನಲಿ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಸೊ ತುಂಬ ಟೈಮ್ ವೇಸ್ಟ್ ಆಗೋಲ್ಲ, ತುಂಬ ಈಸಿಯಾಗಿ ಬೇಗ ಮಾಡ್ಬೋದು. ಇಷ್ಟೊತ್ತು ಪೇಷನ್ಸಿಂದ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಒಂದ್ಸರಿ ಮನ್ಯಾಗ ಟ್ರೈ ಮಾಡಿ ನೋಡಿರಿ, ಹುಡುಗರಿಗೆ ಕೊಟ್ಟು ನೋಡಿರಿ. ಎಲ್ಲರಿಗೆ ಮತ್ತೊಮ್ಮೆ ಧನ್ಯವಾದಗಳು.